ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಇವತ್ತು ನಾನು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ಎಲ್ಲರ ಮನೇಲಿ ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾರೆ, ಬಟ್ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಇವತ್ತು ನಾನು ನನ್ನ ಸ್ಟೈಲಲ್ಲಿ ಯಾವ ಥರ ಚಿಕನ್ ಪೆಪ್ಪರ್ ಡ್ರೈ ಮಾಡ್ತೀನಿ ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ. ಓಕೆ, ಸೊ ಆ್ಯಕ್ಚುಲಿ ಸ್ವಲ್ಪ ಬೆಲ್ಲ ಕಾಣಿಸೋಣ ಅಂದ್ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹೋಗ್ತಿದ್ದಾನೆ. ಯಾವ ಕಡೆ ಹೋದ್ರೂ ನನ್ನ ಹೀರೋ ಫೇಸ್ ಕಲರೇ ಕಾಣಿಸ್ತದೆ. ಸೊ ಬನ್ನಿ ಬನ್ನಿ ಫ್ರೆಂಡ್ಸ್, ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ. ಬನ್ನಿ ಫ್ರೆಂಡ್ಸ್. ಯಾಕೆ ಬನ್ನಿ ಬಿಡ್ತು ಹಾಕು ಸಾಕು. ಸೊ ಇವಾಗ ಆನಿಯನ್ಸ್ ಹಾಕೋಣ. ಬೇರೆ ಹೇಗತ್ತೆ ಆನಿಯನ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಇವಾಗ ಇದು ಹಾಕೋಣ. ಆನಿಯನ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಬ್ಲ್ಯಾಕ್ ಪೀಸ್ ಮೆಣಸಿನ್ಕಾಯಿ ಹಾಕೋಣ. ಸೊ ಇವಾಗ ಟೊಮೆಟೊ ಹಾಕೋಣ. ಚಿಕನ್ ಹಾಕೋಣ. ಆಲ್ಮೋಸ್ಟ್ ಚಿಕನ್ ದೋಸೆ ಇದು ಕೂಡ ಚೆನ್ನಾಗೇ ಇದೆಯಾ? ಆಫ್ ಮಾಡಿ. ಸಾಲ್ಟ್ ಹಾಕೋಣ. ಅರಿಶಿನ ಪುಡಿ ಎಲ್ಲ ವಿಡಿಯೋ ಚೆನ್ನಾಗಿ ಮಾಡಿದ್ರೆ ಈ ವಿಡಿಯೋ ಮಾಡೋದು ನಿಮಗೆ ಅದನ್ನೆಲ್ಲ ಮಿಕ್ಸ್ ಮಾಡೋಣ. ಯಾವಾಗೂ ಬ್ಯಾಕ್ಗ್ರೌಂಡಲ್ಲಿ ನಿಂದು ನಾಯ್ಸ್ ಇದ್ದೇ ಇರುತ್ತೆ. ಗಾರ್ಲಿಕ್ ಪೇಸ್ಟ್ ಹಾಕೋಣ. ಸೊ ಅಂಗಡಿಯಿಂದ ತಗೊಂಡು ನೋ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಮೇಲೆ ಮಿಕ್ಸ್ ಮಾಡೋಣ. ಇಟ್ಸ್ ಲುಕಿಂಗ್ ಲೈಕ್ ಎ ಯೆಲ್ಲೋ ಕಲರ್ ಚಿಕನ್. ಹೆಂಗೆ ಕಲಿಸಿದೆ? ಟರ್ಮರಿಕ್ ಚಿಕನ್. ಇಟ್ಸ್ ಲುಕ್ ಲೈಕ್ ನಾವು ಟರ್ಮರಿಕ್ ಚಿಕನ್. ಯಾಕೆ ಅಕ್ಷು ತುಂಬ ಸೈಲೆಂಟಾಗಿ ವಿಡಿಯೋ ಮಾಡ್ತಿದ್ಯಾ? ಚಿಕನ್ ತಿಂದಿಲ್ಲ ಅನ್ನೋದು ಅವಾಗೆ ಅಂತ ಬರ್ತಿದೆ. ಸೊ ಪೆಪ್ಪರ್ ಪೌಡರ್ ಹಾಕೋಣ. ಸ್ವಲ್ಪ ಹಾಕೋಣ. ಆಮೇಲೆ ಇವಾಗ 1 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೋಣ.
ಎಲ್ಲರಿಗೂ ಮೋಸ್ಟ್ ಫೇವ್ರೆಟ್ ಚಿಕನ್ ಪೆಪ್ಪರ್ ಡ್ರೈ. ಆಲ್ಮೋಸ್ಟ್ ನಮ್ಮ ಮನೆಗೆ ಯಾರು ಬಂದರೂ ಈ ಚಿಕನ್ ಪೆಪ್ಪರ್ ಡ್ರೈ ಫೇವ್ರೆಟ್ ಆಗಿಬಿಡುತ್ತೆ. ಸೊ ವಾಟ್ ಅಬೌಟ್ ಯು ರಕ್ಷಾ? ಇದು ಆನ್ಬೇಡ ಅಂದ್ರೆ ಆನ್ ಮಾಡ್ತೀಯಾ ರಕ್ಷೋ? ನನ್ನ ವಾಯ್ಸಿಗೆ ಕೇಳಿಸಲ್ಲ ಅಂತ ಎಲ್ಲರೂ ಹೇಳ್ತಾರೆ, ನೀನು ಹೋಗಿ ಹೋಗಿ ಇದನ್ನು ಆನ್ ಮಾಡ್ತೀಯಾ? ಆಲ್ಮೋಸ್ಟ್ ನನ್ನ ಚಿಕನ್ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಇಷ್ಟೊತ್ತು ಸ್ವಲ್ಪ ಎಲ್ಲೋ ಕಲರ್ ಆಗಿತ್ತು, ಇವಾಗ ಸ್ವಲ್ಪ ಯಾವ ಕಲರ್ ಆಗಿದೆ, ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ಎಲ್ಲೋ ಮಿಕ್ಸ್ ಆಗಂಗಿದೆ ಬಿಕಾಸ್ ಆಫ್ ಸೋಯಾ ಸಾಸ್. ಸೊ ಇದಕ್ಕೆ ಇವಾಗ ಕರಿ ಲೀವ್ಸ್ ಹಾಕ್ಸ್ಬೇಕು. ಸೊ ಆಲ್ಮೋಸ್ಟ್ ನಮ್ಮ ಮನೇಲಿ ಇಷ್ಟ ಇರೋ ಕರ್ಬನ್ ಕಾಲ್ ಮಿಕ್ಸ್ ಮಾಡೋಣ. ಸ್ವಲ್ಪ ಇದು ಆಲ್ಮೋಸ್ಟ್ ಒಂದು 20% ಆಯಿಲ್ ಆಗಲಿ. ನಮ್ಮ ಕ್ಯಾಮ್ರಾಮನ್ ಬ್ಯಾಕ್ಗ್ರೌಂಡಲ್ಲಿ ಹೇಗೆ ಕಷ್ಟ ಆಗ್ತಿದೆ ಅಂತ ಅವ್ರು ವಿಡಿಯೋ ಮಾಡಿದ್ದೆ. ಸೊ ಇಲ್ಲಿ ನಮ್ಮ ಕ್ಯಾಮ್ರಾಮನ್ ಏನೋ ಅಲ್ಲಾಡಿಸ್ತವ್ರೆ. ಎಗ್ ಆಮ್ಲೆಟ್ ಅಂತ. ಇಲ್ಲಿ ಇವ್ರಿಗೆ ಚಿಕನ್ ಮಾಡೋಕ್ಕೆ ಸಾಕಾಗ್ತಿಲ್ವಂತೆ, ಸೊ ಅವ್ರಿಗೇನೋ ಎಗ್ ಆಮ್ಲೆಟ್ ಬೇಕಂತ. ನೋಡಿ ಹೆಂಗಿದೆ ಎಗ್ ಆಮ್ಲೆಟ್. ಸೊ ಎಗ್ಗನ್ನು ಹೊಡೆದ್ಬಿಟ್ಟು ಎಲ್ಲ ಸೈಡಲ್ಲಿ ಇಟ್ಬಿಡೋದು. ಇಲ್ಲಿ ಎಗ್ ಆಮ್ಲೆಟ್ ಅಂತ. ಆಲ್ಮೋಸ್ಟ್ ನನ್ನ ಚಿಕನ್ ಎಲ್ಲ ಇಟ್ಸ್ ಲುಕ್ ಯಮ್ಮಿ. ನೋಡಿ ನೋಡಿ ನಮ್ಮ ಕ್ಯಾಮ್ರಾಮ್ಯಾನ್ ಏನೋ ಅಲ್ಲಾಡಿಸ್ತವ್ರೆ, ಫುಲ್ ಅಲ್ಲಾಡಿಸ್ತವ್ರೆ. ಎಗ್ ಆಮ್ಲೆಟ್ ಅಂತೆ. ಟೊಮೆಟೊ ಆಲ್ಮೋಸ್ಟ್ ನಮ್ಮ ಆಂಟಿ ಫುಲ್ಲು ಟೊಮೆಟೊ ನೋಡಿ. ಮತ್ತೆ ಕಲ್ಲಿ 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 ಟೊಮೆಟೊ ತಿಂತವಲ್ಲ. ಇದೆಲ್ಲ ನಮ್ಮ ಆಂಟಿ ಅವರ ರೆಸಿಪಿಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಆನಿಯನ್ ಎಗ್ಗು ಫ್ರೈ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ, ಇದು ಕ್ಯೂಬ್ಸ್ ಥರ ಆನಿಯನ್ಸ್ ಕಟ್ ಮಾಡ್ಕೊಂಡಿರೋದು ಗೋಲ್ಡನ್ ಬ್ರೌನ್ ಥರ ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ಹಾಕಬೇಕು. ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಟ್ ಇದು ಮಾತ್ರ ಕ್ಯೂಬ್ಸ್ ಥರ ಅಂತೂ ಇಲ್ಲ, ಡಿಫ್ರೆಂಟ್ ಶೇಪ್ಸಲ್ಲಿದೆ. ನಮ್ಗೆ ಯಾರು ಒಂದು ಕ್ಯೂಬ್ಸ್ ಥರ ಕಾಣಿಸ್ತಿಲ್ಲ. ಮತ್ತು ಪೆಪ್ಪರ್ಕಾಯಿ ಹಾಕೋದು ನಾನು ಒಬ್ಬರಿಗೆ ಆಲ್ಮೋಸ್ಟ್ 1 ಸ್ಪೂನ್ ಪೆಪ್ಪರ್ಕಾಯಿ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದು. ಸೊ ಇದನ್ನು ಮತ್ತೆ ಒಂದ್ಸಲಿ ಪೆಪ್ಪರ್ ಪೌಡರ್ ಹಾಕೊಂಡು 1 ಪೌಡರ್ ಹಾಕೋಣ. ಎಷ್ಟು ಟೇಕ್ ತೊಗೊಂಡಿಲ್ಲ. ಸೊ ಮಿಕ್ಸ್ ಮಾಡೋಣ. ಸೊ ಪೆಪ್ಪರ್ ಪೌಡರ್ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವುದು ಸೊ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಸರ್ ಆಗಿದ್ದನ್ನು ಹಾಕೊಳ್ಳೋಣ. ಆಲ್ಮೋಸ್ಟ್ ಚಿಕನ್ ಬೇಯಿದೆ. ಸೊ ಇದೊಂದು 5 ಮಿನಿಟ್ಸ್ ಬಾಯ್ಲ್ ಆಗಿ, ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ಆಮೇಲೆ ನನ್ನ ಚಿಕನ್ ರೆಡಿ ಆಗುತ್ತೆ.
ready to taste. ಸೊ ಇವಾಗ ಒಂದು ಮಿಕ್ಸ್ ಕೊಡೋಣ. ಆಗಬೇಕು, ತಿನ್ನಬೇಕು ಅನಿಸ್ತದೆ. ಸೊ ಆಲ್ಮೋಸ್ಟ್ ಯಾವಾಗ ಚಿಕನ್ ವಿಡಿಯೋಸೇ ಮಾಡ್ತಿದ್ದೀನಲ್ಲ. ಸೊ ಏನು ಗೊತ್ತಾ, ನಾಳೆ ವೆಜ್ ಮಾಡಿ. ವೆಜ್ ಮಾಡಬೇಕು ಅಷ್ಟೊಂದು ಏನೋ ಬರಲ್ಲ. ಸೊ ನಾನು ಚಿಕನೇ ಜಾಸ್ತಿ ಮಾಡೋದು. ವೆಜ್ ಮಾಡೋಕ್ಕೆ ಬರುತ್ತೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಐ ಚಿಕನ್ ಪೆಪ್ಪರ್ ಡ್ರೈ ಮತ್ತು ಚಿಕನ್ ಪೆಪ್ಪರ್ ಡ್ರೈ ದೋಸೆ ಹೆಂಗೆ ಅಂತಿಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ತಿನ್ನಬೇಕು ಅನಿಸ್ತಿಲ್ಲ. ಇಲ್ಲ, ನನಗೆ ಮಾತ್ರ ಹೊರಗಡೆ ಮಳೆ ಬೀಳ್ತಾ ಇದೆ, ಹೊರಗಡೆ ಚಿಕನ್ನು, ಇದೊಂದು ನನ್ನ ಸೌಂಡ್. ಏನು ಆ್ಯಕ್ಚುಲಿ ನಾನು ಮಾತಾಡೋದೇ ಮರ್ತಿಗೆ ಇವ್ರನ್ನ ಹಾಕಿ ಆನ್ ಮಾಡಿಬಿಟ್ಟು ನಾನು ಮಾತಾಡೋದಕ್ಕೆ ನೋ ಕಮೆಂಟ್ಸ್. ಇದೆಲ್ಲ ಬೀಳ್ಸಕ್ಕೆ ಬಿಡ್ತೀನಿ. ಸೊ ಆಲ್ಮೋಸ್ಟ್ ನನ್ನ ಚಿಕನ್ ಆಯಿತು. ಇಟ್ಸ್ ರೆಡಿ ಟು ಟೇಸ್ಟ್. ಅಷ್ಟೇ ವಿಡಿಯೋ ಮಾಡ್ತಾ ಕಟ್ ಮಾಡಿಲ್ಲ ಸಾಕು. ಇಲ್ಲಿ ಅವಾಗೆ ನಮ್ಮ ಕ್ಯಾಮ್ರಾಮನ್ನು ಮೊಟ್ಟೆ ಅಲ್ಲಾಡ್ತಿದ್ರಲ್ವಾ, ಸೊ ಅವ್ರದ್ದು ಇದು ಏನದು ಫಸ್ಟ್ ಅವ್ರು ಹಾಕ್ಕೊಂಡಿರೋ ಆಮ್ಲೆಟ್. ಸೊ ನೋಡಿ ಯಾವ ಪರಿಸ್ಥಿತಿಯಲ್ಲಿದೆ ಅವ್ರ ಆಮ್ಲೆಟ್. ಸೊ ಸೆಕೆಂಡ್ ಆಮ್ಲೆಟ್ ಇದು ನಾನು ಹಾಕ್ಕೊಟ್ಟಿದ್ದು. ಇದು ಅವ್ರು ಮಾಡಿದ್ದು, ಇದು ನಾನು ಮಾಡಿದ್ದು. ಏನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಓ ಮೈ ಗಾಡ್ ಫುಲ್ ಕಾಟು ಮೆಣಸಿನ್ಕಾಯಿ. ಸೊ ಇಲ್ಲಿ ನೆಕ್ಸ್ಟ್ ರೆಸಿಪಿ ಮೊಟ್ಟೆ ಪಲ್ಯ. ಸೊ ನಮ್ಮ ಆಂಟಿ ನಾನ್ ವೆಜ್ ತಿನ್ನೋದಿಲ್ಲ, ಸೊ ಅವ್ರಿಗೋಸ್ಕರ ಇವಾಗ ಮೊಟ್ಟೆ ಪಲ್ಯ ಮಾಡ್ತಿದ್ದೀನಿ. ಹಾಂ, ಇದೇನು ಚಿಕನ್ ಪೆಪ್ಪರ್ ಡ್ರೈ ನಮಗೆ. ಸೊ ಅದೇನು ಮೊಟ್ಟೆ ಪಲ್ಯ. ಸೊ ನಮ್ಮ ಆಂಟಿಗೆ ಆಮೇಲೆ ನಮ್ಮ ಮಮ್ಮಿಗೆ, ಅವರಿಬ್ಬರು ಚಿಕನ್ ತಿನ್ನೋದಿಲ್ಲ. ಸೊ ಅವ್ರಿಗೋಸ್ಕರ ಎಗ್ ಕರಿ. ಮೈ ಗಾಡ್, ಚೆನ್ನಾಗೆ ಏನು ಗೊತ್ತು, ಚೆನ್ನಾಗಿ ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟವ್ರೆ. ಅದನ್ನ ಉರಿತಾ ಇದ್ರೆ ಫುಲ್ ಘಾಟ್ ಆಗ್ತಿದೆ. ಏನು ಆನ್ ಮಾಡ್ಕೊಬೇಕು? ಯಾರು ಅಷ್ಟು ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಬಂದಿದ್ದು? ಅಷ್ಟು ಮೆಣಸಿನ್ಕಾಯಿ ಎಣ್ಣೆಗೆ ಹಾಕ್ತಾರೆ, ಹಿಂಗೆ ಘಾಟ್ ಆಗ್ತಿದೆ ಇರುತ್ತಾ? ಅವ್ರಿಗೆ ಫುಲ್ ಘಾಟ್ ಆಗ್ತಿದೆ ಅಂತೆ, ನನಗೆ ಕೂಡ ಘಾಟ್ ಆಗ್ತಿದೆ. ಏನು ಗೊತ್ತಾ, ಇದನ್ನು ಆನ್ ಮಾಡಿದ್ರೆ ನನಗೆ ವಿಡಿಯೋ ಮಾಡೋಕ್ಕೆ ಹೆವಿ ಡಿಸ್ಟರ್ಬೆನ್ಸ್ ಆಗ್ತಿದೆ. ಸೊ ಅದಕ್ಕೆ ಆಫ್ ಮಾಡ್ಕೊತಿದ್ದೀನಿ. ಬಟ್ ಇಲ್ಲೇನೋ ಮೆಣಸಿನ್ಕಾಯಿ ಘಾಟ್ ಹೆವಿ ಆಗಿದೆ. ಸೊ ವಿಡಿಯೋ ಮಾಡ್ಕೊಂಡು ಮಾತಾಡಿಕೊಂಡು ಇದಕ್ಕೆ ಉಪ್ಪು ಹಾಕೋದ್ನೋ ಇಲ್ವೋ ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಗೊತ್ತಿಲ್ಲ, ಎವ್ರಿ ಟೈಮ್ ನಂದಿದೆ ಆಗ್ತಿದೆ. ಯಾವಾಗ ಏನು ರೆಸಿಪಿ ಮಾಡೋಕ್ಕೆ ಹೋದ್ರೂ ಉಪ್ಪು ಹಾಕಿದ್ದೀನ ಅನ್ನೋದೇ ಮರ್ತೋಗ್ಬಿಡ್ತಿದ್ದೀನಿ. ಸೊ ಒಂದು ಟೊಮೆಟೊ ಎತ್ಕೊಂಡು ಟೇಸ್ಟ್ ಮಾಡೋಣ, ಉಪ್ಪು ಹಾಕಿದ್ದೀನ ಇಲ್ವಾ ಅಂತ. ಓಕೆ, ಇಲ್ಲ ಹಾಕಿಲ್ಲ. ಯಪ್ಪ ಏನು ಖಾರ ಇದೆ ಗೊತ್ತಾ. ಸಾಲ್ಟ್ ಹಾಕೋಣ. ಮೈ ಗಾಡ್, ತುಂಬ ಖಾರ ಇದೆ. ಸೊ ಇದಕ್ಕೆ ಸ್ವಲ್ಪ ಇವಾಗ ಅರಿಶಿನ ಪುಡಿ ಹಾಕೋಣ. ನಮ್ಮ ಮನೇಲಿ ಎಲ್ಲರೂ ಅಂತ ಕೆಮ್ತವ್ರೆ. ಸೊ ಅರಿಶಿನ ಹಾಕೋಣ. ಆ್ಯಕ್ಚುಲಿ ಎಲ್ಲರ ಮನೇಲಿ ಎಗ್ ಕರಿ. ಸೊ ಎಲ್ಲರೂ ಓ ಮೈ ಗಾಡ್, ನಾನೇ ವಿಡಿಯೋ ಮಾಡಿಕೊಂಡು
ನಾನೇ ಸಾಲ್ಟ್ ಹಾಕ್ಕೊಂಡು ನಾನೇ ಇದೆಲ್ಲ ಹರಿಸ್ತಿದ್ರೆ ಹೆವಿ ಕಷ್ಟ ಆಗ್ತಾಯಿದೆ. ಸೊ ನಿಮ್ಗೆ ನಾನು ಕಿಚನ್ ತೋರಿಸ್ತೀನಿ ಹೆಂಗಿದೆ ಅಂತ. ಆ್ಯಕ್ಚುಲಿ ಮುಂಚೆ ನನ್ನ ಕಿಚನ್ ಹೆಂಗಿತ್ತು ಇವಾಗ ಹೆಂಗಿದೆ ಅಂತ ತೋರಿಸ್ಬೇಕಾಗಿತ್ತು. ನೋಡಿ, ದಿಸ್ ಈಸ್ ಪ್ರೆಸೆಂಟ್ ನನ್ನ ಕಿಚನ್ ಇರೋದು. ನಮ್ಮ ಮಮ್ಮಿ ಬರಬೇಕು ಇವಾಗ. ನೋಡಿ, ಮೈ ಗಾಡ್. ಗರಂ ಮಸಾಲ ಹಾಕೋಣ ಸ್ವಲ್ಪ. ಸೊ ನೆಕ್ಸ್ಟ್ ಧನಿಯಾ ಪೌಡರ್ ಹಾಕೋಣ. ನಮಗೆ ಅಡ್ಡ ಬಂತು ಸ್ವಲ್ಪ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಾಲ್ ಪಿಕ್ ಮಾಡೋಕ್ಕೆ ಹೋಗ್ಬಿಟ್ಟು ಮೊಟ್ಟೆ ಎಲ್ಲ ಫುಲ್ ಸಿಗೋಗ್ಬಿಟ್ಟಿದೆ. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಫೋನ್ ಮಾತಾಡೋಕ್ಕೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಹೆಂಗಾಗ್ಬಿಟ್ಟಿದೆ, ಮೊಟ್ಟೆ ಪಲ್ಯ ಎಲ್ಲ ಸಿಗೋಗ್ಬಿಟ್ಟಿದೆ. ಸೀದೋಗಿರೋದು ಕೂಡ ಟೇಸ್ಟ್ ಆಗಿರುತ್ತೆ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಮೈ ಫಾಲ್ಟ್, ಫೋನ್ ಮಾಡಿರೋದು ಫಾಲ್ಟ್. ಸೊ ಎಲ್ಲ ಸೀದೋಗ್ಬಿಟ್ಟಿದೆ. ಸೊ ಫೈನಲಿ ಸೊ ಮೊಟ್ಟೆ ಪಲ್ಯ, ಆಮೇಲೆ ಇಲ್ಲಿ ಚಿಕನ್ ಪೆಪ್ಪರ್ ಡ್ರೈ. ಎಲ್ಲಿದ್ದೇವ? ವೇರ್ ಈಸ್ ದೇವ? ಆ್ಯಕ್ಚುಲಿ ರಕ್ಷಾ ನನಗೆ ಭಯ ಇಕ್ಸ್ತಿದ್ದಾಳೆ, ಫುಲ್ ನೋಡಲ್ಲಿ ದೇವ ಇದೆ ಅಂತ. ಯಾರಾದರೂ ನೋಡ್ಬೋದಾ ದೇವನ? ನನಗೆ ಕಾಣಿಸುತ್ತೆ. ಓ ಬಟ್ ನನಗೆ ಮಾತ್ರ ಯಾವ ದೇವನೂ ಕಾಣಿಸ್ತಿಲ್ಲ. ನನಗೆ ಹೆವಿ ಘಾಟ್ ಆಗ್ತಿದೆ ಬಿಟ್ಟರೆ ಯಾವ ದೇವನೂ ಕಾಣಿಸ್ತಿಲ್ಲ. ಸೊ ನಿಮ್ಗೆ ಯಾರಿಗಾದ್ರು ದೇವ ಕಾಣಿಸಿದ್ರೆ ಕಮೆಂಟಲ್ಲಿ ಹೌದು ನಮಗೆ ಕಾಣಿಸ್ತು ಅಂತ ಕಮೆಂಟ್ ಹಾಕಿ, ಓಕೆನಾ? ಈಗ ನನ್ನ ಚಿಕನ್ ನನ್ನ ಕಿಚನ್ ಅನ್ನೋಕ್ಕಿಂತ ನನ್ನ ಅಡುಗೆ ಮನೆ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ಮಾಡಿದ ಒಂದು ಚಿಕನ್ ಪೆಪ್ಪರ್ ಡ್ರೈ ಆಮೇಲೆ ಮೊಟ್ಟೆ ಪಲ್ಯಗೆ ನನ್ನ ಮೆಸ್ಸಿ ಕಿಚನ್ ಹೀಗಿದೆ. ಸೊ ಇವಾಗ ನಮ್ಮ ಮಮ್ಮಿ ಬರೋ ಅಷ್ಟೊತ್ತಿಗೆ ನಾನು ಕಿಚನ್ ಕ್ಲೀನ್ ಮಾಡಿದ್ರೆ ಗೆದ್ಕೊಂಡೆ. ಸೊ ಇಲ್ಲ ಅಂದರೆ ನಮ್ಮ ಮಮ್ಮಿ ಸುಪ್ರಭಾತಗಳಾಗ್ತಾರೆ, ಚೆನ್ನಾಗಿ ಬೈತಾರೆ. ಸೊ ಫಟ ಅಂತ ಬೇಗ ಚಿಕನ್ನೇ ಬರ್ತಿದೆ ನನಗೆ. ಸೊ ಫಟ ಅಂತ ಬೇಗ ಕಿಚನ್ ಕ್ಲೀನ್ ಮಾಡೋಣ, ಅಡುಗೆ ಮನೆ ಕ್ಲೀನ್ ಮಾಡೋಣ, ಬೆಸ್ಟು ಅಡುಗೆ ಮನೆ ಅಂದ್ಬಿಡೋಣ. ಕಿಚನ್ ಅನ್ನೋಕ್ಕೆ ಹೋಗಿ ಅವಾಗಿಂದ ಚಿಕನ್ನೇ ಬರ್ತಿದೆ. ಓ ಗಾಡ್, ಫೈನಲಿ ನನ್ನ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟೆ. ಅಪ್ಪ ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ. ಐ ಆಮ್ ಲವ್ ವಿತ್ ಮೈ ಕಿಚನ್. ಸೊ ಇವಾಗ ಪ್ಯಾನ್ ಇಟ್ಟಿದ್ದೀನಿ. ಸೊ ಚಪಾತಿ ಮಾಡಬೇಕು. ಸೊ ಚಿಕನ್ ಕರಿಗೆ ಆಮೇಲೆ ನಾನು ಏನು ತೋರಿಸ್ನಲ್ಲ ಮೊಟ್ಟೆ ಪಲ್ಯ. ಸೊ ಅದಕ್ಕೆ ಚಪಾತಿ ಮಾಡಬೇಕು. ಸೊ ಮಾಡೋಣ. So